ಸೀದಾ ಮ್ಯಾಟ್ರಿ ಹೋಗ್ತೀನಿ ಗುರು. ನಾನು ಮಾತಾಡೋಕೆ ಬಂದಿರೋ ವಿಷಯ ನಮ್ಮ ಕನ್ನಡ ರಿಯಾಲಿಟಿ ಶೋ. ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ನಿನ್ನೆ ರಿಲೀಸ್ ಆಯಿತು. ಅದರಲ್ಲಿ ಒಬ್ಬ ಮೈಕಲ್ ಜಾಕ್ಸನ್ ಬಂದು ಕುಣ್ದ ಏನು ಮೂನ್ ವಾಕು, ಏನು ಫ್ಲಿಪ್ನು, ಅದ್ಭುತ. ಕರ್ನಾಟಕದಲ್ಲಿ ಎಂತೆಂಥ ಟ್ಯಾಲೆಂಟ್ಸ್ ಇದಾರೆ ಗುರು. ಆದರೆ ಗುರೂಜಿಗೆ ಹೋಗಿ ಡ್ಯಾನ್ಸ್ ಕಲಿಸ್ತವ್ರಲ್ಲ, ಹೆಂಗಂತಾರೆ ರೊನಾಲ್ಡೋಗೆ ಹೋಗಿ ನಕ್ಕನ್ ಕ್ರಿಕೆಟ್ ಆಡೋ ಅಂದಂಗೆ ಆಯ್ತು. ಅದರಲ್ಲೂ ಜಡ್ಜಸ್ ರಿಯಾಕ್ಷನ್ ಇದೆಯಲ್ಲ, ಅಬ್ಬಬ್ಬಬ್ಬಬ್ಬಬ್ಬ. ಅವನೇನೋ ಕಾಲಲ್ಲಿ ಮೂನ್ ವಾಕ್ ಮಾಡೋದು ಬಿಡ್ಲು ಕೈಯಲ್ಲೇ ಮೂನ್ ವಾಕ್ ಮಾಡಿ ನಮ್ಮನ್ ರೇಮಸ್ಟೇರಿಯೋ ಥರ ಹಾರ್ ಬಂದು ಫ್ಲಿಪ್ ಮಾಡ್ದಂಗೆ ರಿಯಾಕ್ಷನ್ ಕೊಡ್ತಾರೆ. ನಕ್ಕನ್ ಮನೇಲಿ ಕುತ್ಕೊಂಡು ನೋಡ್ತಾ ಇರ್ತೀನಿ ರಿಯಾಲಿಟಿ ಶೋ. ಅನ್ಎಂಪ್ಲಾಯ್ಮೆಂಟು, ರಿಮೋಟು ಕೇಳೋಕ್ಕಾಗಲ್ಲ, ನೋಡ್ತಾ ಇರ್ತೀನಿ. ತಲೆಯಲ್ಲಿ ಒಳ್ಳೆ ಚಿಟ್ಟಿಡ್ದಂಗೆ ಆಗ್ತಿರುತ್ತೆ, ಏನೂ ಮಾಡೋಕ್ಕಾಗ್ತಿರಲ್ಲ. ನಮ್ಮಮ್ಮ ನೋಡು ಅವ್ರ ಥರ ಡ್ಯಾನ್ಸ್ ಮಾಡು, ಅವ್ರ ಥರ ಹಾಡು ಹೇಳು, ಲೈಕ್ಸು ವ್ಯೂಸು ಸಿಗುತ್ತೆ ಅಂತಾರೆ. ಶೂಟ್ ತಲೆಗೆ ನಮ್ಮನ್ನು ಹೆಡ್ ಶಾಟ್ ಹೊಡೆದಂಗೆ ಇರುತ್ತೆ AWM ಅಲ್ಲಿ. ಜಡ್ಜಸ್ ರಕ್ಷಿತಾ ಮ್ಯಾಮು, ವಿಜಯ ರಾಘವೇಂದ್ರ ಸರ್, ಚಿನಿ ಮಾಸ್ಟರ್ ಸರ್, ಅದರಲ್ಲೂ ಶಿವಣ್ಣ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಮ್ಮ ತಾಯಿ ಸತ್ತೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಆಂಡ್ರ್ಯೂ ಟೇಟ್ ಹೇಳ್ದಂಗೆ ಇಲ್ಲೂ ಮ್ಯಾಟ್ರಿಕ್ಸ್ ನಡೀತಿದ್ಯಾ ಅಂತ. ಒಬ್ಬ ಮೇಲೊಬ್ಬ ಓನರ್ ಕೂತ್ಕೊಂಡು ಅವ್ರು ಹೇಗೆ ಡ್ಯಾನ್ಸ್ ಮಾಡಿದ್ರು, ಕ್ರೇಜಿ ಆಗಿತ್ತಪ್ಪ, ಕ್ರೇಜಿ ಫ್ಯಾಂಟಾಸ್ಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ಇನ್ನೂ ಒಂದು ರಿಯಾಲಿಟಿ ಶೋ ಇದೆ ಬ್ರೋ, ರಾಜಾರಾಣಿ ಅಂತೆ, ಮತ್ತು ಗಿಚ್ಚಿ ಗಿಲಿ ಅಂತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಕ್ಕಂಡು ಟಿವಿನ ಎತ್ತಿ ಹೊಡೆದು ರಿಮೋಟ್ ಹಾಕಿ ಒಂದು ಬೆಂಕಿ ಹಾಕಿ ಆ ಬೆಂಕಿಲಿ ಒಂದು ಸಿಗರೇಟ್ ಸೇದ್ಕೊಂಡು ಆರಾಮಾಗಿರೋಣ ಅನ್ಸ್ಬಿಡ್ತು ಒಂದು ಟೈಮ್. ಲೈಕ್ ರಾಜಾರಾಣಿ ರಿಯಾಲಿಟಿ ಶೋ ಯಾಕೆ ಅಂದರೆ ಗಂಡನ ಮತ್ತು ಹೆಂಡ್ತಿನ ಅರ್ಥ ಮಾಡ್ಕೊಳಕ್ಕಂತೆ. ಬ್ರೋ ಏನು ಅವಳು ಇವ್ನ ಅರ್ಥ ಮಾಡ್ಕೊಳಂತೆ, ಇವನ್ನ ಅವಳು ಅರ್ಥ ಮಾಡ್ಕೊಳ್ಳೋದಂತೆ, ಅವ್ನ ಕಷ್ಟನ ಇವಳಿಗೆ ಹೇಳ್ಕೊಳ್ಳೋದಂತೆ, ಇವಳ ಕಷ್ಟನ ಅವಳಿಗೆ ಹೇಳ್ಕೊಳಂತೆ. ಅದು ರಿಯಾಲಿಟಿ ಶೋ ಬಂದು. ಬ್ರೋ ಮನೇಲಿ ಏನು ಮಾಡ್ತೀರಾ ಬ್ರೋ ನೀವು? ಸಂಸಾರ ಅನ್ನೋದು ಮನೇಲಿ ಮಾಡಬೇಕು. ಬಂದು ಎಲ್ಲ ರಿಯಾಲಿಟಿ ಶೋಗೆ ತೋರಿಸಿದ್ರೆ ಲೈಕ್ ಮಾಮನ್ ಪಿಂಡ ಏನು ಬ್ರೋ, ಸುಮ್ಮನೆ ಸೆಕ್ಸು ಮಾಡಿಸ್ಬಿಡಿ ಬ್ರೋ, TRP ಜಾಸ್ತಿ ಆಗತ್ತೆ. ಹೇಳ್ತಾ ಹೋದ್ರೆ ಬ್ರೋ ನಾನು ರಿಯಾಲಿಟಿ ಹೇಳ್ತಿದ್ದೀನಿ. ಲೈಕ್ ರಾಜಾರಾಣಿ ನೋಡಿ, ಲೈಕ್ ಎಲ್ಲ ಗಂಡ ಹೆಂಡ್ತಿರು ಎಲ್ಲ ಲೈಫ್ ಪಾರ್ಟ್ನರ್ಸು ಒಂದಾಗ್ತಾರೆ. ಶುದ್ಧ ಸುಳ್ಳು. ಬೆಸ್ಟ್ ಎಕ್ಸಾಂಪಲ್ ಅಂತ ನಮ್ಮ ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಡೈವರ್ಸ್ ಇಸ್ಕೊಳ್ಳೋಕ್ಕೆ ಹೊಡೆದಾಡ್ತವ್ರೆ ಅಲ್ಲಿ. ಅದರಲ್ಲೂ ಆ ಸೃಜನ್ ಲೋಕೇಶು, ಆ ಶ್ರುತಿ ಮ್ಯಾಮು. ನನಗೆ ದ ಮೋಸ್ಟ್ ಲೇಮೆಸ್ಟ್ ಜೋಕ್ಸ್ ಇನ್ ಮೈ ಲೈಫ್ ನಾನು ಕೇಳಿರೋದು ಮಜಾ ಟಾಕೀಸಲ್ಲಿ. ಅದರಲ್ಲೂ ಸುಜಾನ್ ಲೋಕೇಶ್ ಬಿಟ್ಟಿ ಬಿಲ್ಡಪ್ ಗುರು, ಬಿಟ್ಟಿ ಬಿಲ್ಡಪ್ಪು. ಲಂಗ ದಾವಣಿ ಹಾಕಿದ್ರೆ ಯಾರಿವಳು, ಲಾಂಗ್ ಇಟ್ಕೊಂಡ್ರೆ ಬೀಳ್ತಾವಿವ ಕವಾತಗಳು. ಬಾಯ್ದ ಬೇಜಾರಾಗೋಯ್ತು, ಗೆಟ್ ಔಟ್ ಅನ್ನೋದಕ್ಕೆ ಹೋದೆ, ಸಾಕೆಟ್ ಒಳಗೆ ಕೈ ಹಾಕ್ಬಿಟ್ಟು ಕರೆಂಟ್ ಹೊಡೆದು ಬಿಡ್ತು. ಏನೋ ಅಂದಲ್ಲ ಹೇಳಿ ಇನ್ನೊಂದ್ಸಲಿ. ಸ್ವಲ್ಪ ಸೈಕಲ್ ನೋಡ್ಕೊಳಮ್ಮ ಅಂದೆ, ನೀನ್ ಸ್ವಲ್ಪ ಕೈಕಾಲ್ ನೋಡ್ಕೊ. ಇಲ್ದೇ ಇರೋ ಡೈಲಾಗ್ ಎಲ್ಲ ಹೇಳ್ಕೊಂಡು ಇಲ್ದೇ ಇರೋ ಡೈಲಾಗ್ ಎಲ್ಲ ಹೇಳ್ಕೊಂಡು. ಇನ್ನು ಆ ಸ್ಕಿಟ್ಸ್ ಅಂತೀರಾ, ಬರೀ ಫಸ್ಟ್ ನೈಟು ಬೆಡ್ರೂಮು. ಮೊದಲು ಕೈಲಿ ಈಚಕ್ಕಂದ್ರೆ ಸಾಕು 3 ಕಿಲೋಮೀಟರ್ ದಾರ ಬರೋದು. ಈಗ ಈಚಕ ಅಂದ್ರೆ ಇಲ್ಲೆಲ್ಲ ನೂಡಲ್ಸ್ ತರ ಏನ್ ಮಾಡಂಗೆ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ರಬಿಶ್ ಪಾತ್ರೆ ಎಲ್ಲ ಏನಿಲ್ಲ ಅಂದ್ರೆ ಸೌಟಲ್ ಏನ್ ಬರ್ತದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ರಬಿಶ್ ನಮ್ಮ ಅಪ್ಪ ಅಮ್ಮ ಜೊತೆ ಕೂತ್ಕೊಂಡು ನೋಡ್ತಾ ಇರ್ತೀವಿ, ನಮ್ಮನ್ನು ಏನು ಮಾಡೋದು ಗೊತ್ತಾಗಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಸೃಜನ್ ಮತ್ತು ಶ್ರುತಿ ಡಬಲ್ ಮೀನಿಂಗ್ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಮೋಸ್ಟ್ಲಿ ಕನ್ನಡದ ಪಾರ್ನಪ್ ಡೈರೆಕ್ಟರ್ಸ್ ಆಗಬೇಕು ಅಂತ ಎಲ್ಲ ಯೂತ್ಸು ವಿನಂತಿ ಮಾಡ್ಕೊತಿದ್ದೀವಿ. ಈಗ ಯೂತ್ಸು ಪಾರ್ನಬ್ಬು, ನಾಟಿ ಅಮೇರಿಕಾ, ಗೂಗಲಲ್ಲಿ ಇನ್ಕಾಗ್ನೆಟೋ ಮೋಡು ಹೋಗೋದು ನಿಲ್ಲಿಸ್ಬಿಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಯಾಕೆ ಅಂತ ಕೇಳಿದ್ರೆ, ಅಣ್ಣ ನಾನು ಗಿಲಿ ನೋಡ್ತೀನಿ ಅಣ್ಣ, ನಾನು ಮಜಾ ಭಾರತ ನೋಡ್ತೀನಿ ಅಣ್ಣ, ನಾನು ಕಾಮಿಡಿ ಕಿಲಾಡಿಗಳು ನೋಡ್ತಾನಣ್ಣ, ಅಪ್ಪ ಅಮ್ಮ ಜೊತೆನೇ ಕೂತ್ಕೊಂಡು ನೋಡ್ಬೋದು ಅಣ್ಣ ಅಂತ ಟ್ರ್ಯಾಕೆ ಚೇಂಜ್ ಮಾಡಿಬಿಟ್ಟಿದ್ದಾರೆ ಈಗಿನ ಹುಡುಗರು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇನ್ನೊಂದು ನೋಡಿದೆ ಬ್ರೋ, ಜಡ್ಜ್ ಆಗಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಜಡ್ಜ್ ಆಗಿ ಅರ್ಜುನ್ ಜನ್ಯ
ಬ್ರೋ ಏನು ಮಾಡ್ತಿದ್ದಾರೆ? ಕುರಿತೋದದೆಯು ಸ್ವಾಮಿ ಶರಣು ಅಯ್ಯಪ್ಪ ಜಮಾತಾರ ಜಪಾನ ಸಲಗಂ ಭೂಮ್ಯಾಕಾಶ ವ್ಯೋಮಕೇಶಿ ಪ್ರಾರಬ್ಧಂ ಮತ್ತೆ ಭವಿ ಕ್ರೀಡಿತ ವೃತ್ತದೊಳಗೆ ಸ್ವಾಮಿ ದೇವನೇ ಲೋಕಪಾಲನೆ ತೇನಮೋಸ್ತು ಭಾರತ ಜನನೇ ತನಜಾತೆ. ಸಿಂಗನ್ ಕರ್ಕೊಂಡು ಒಂದು ಜಡ್ಜ್ ಮಾಡಿದ್ರೆ ಅವ್ನ ಪಾಪ ಯಾರೋ ಒಬ್ಬ ಮುಕ್ಳಿಗೆ ಕರ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಅರ್ಜುನ್ ಜನ್ಯ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಬ್ರೋ ಮೀನಿಂಗೇ ಇಲ್ಲ ಬ್ರೋ ಇದಕ್ಕೆ. ಇನ್ನೊಂದು ಸರಿಗಮಪ ಅಂತ ಒಂದು ರಿಯಾಲಿಟಿ ಶೋ ಇದೆ. ಅದರಲ್ಲಿ ಒಬ್ಬ ಟಿಪ್ ಟಾಪ್ ಆಗಿ ಹೈ ಸ್ಟ್ಯಾಂಡರ್ಡ್ ಆಗಿ ಒಂದು ಒಳ್ಳೆ ಜಾರ್ಡನ್ ಶೂಸ್ ಹಾಕ್ಕೊಂಡು ಹಾಡು ಹೇಳ್ದ, ಸಿಗಲ್ಲ, ಅವ್ನು ರಿಜೆಕ್ಟೆಡ್, ಅವನು ಸೆಲೆಕ್ಟ್ ಆಗಲ್ಲ ಅವನು. ಅದೇ ಹಾಡನ್ನ ಒಬ್ಬ ಕುಂಟ ಕುರುಡ ಬಡವ ಒಂದು ಹಾಡು ಹೇಳಿದ್ರೆ ಯು ಆರ್ ಸೆಲೆಕ್ಟೆಡ್ಡು, ಬೆಂಕಿ ಬಿರುಗಾಳಿ ಬಜಾರು ಫುಲ್ ಫೇಮಸ್ಸು. ಜಸ್ಟ್ ಅ ಸ್ಕ್ರಿಪ್ಟೆಡ್ ಶೋ, ದೇ ವಾಂಟ್ ದ ಸಿಂಪತಿ ಆಫ್ ದ ಪೀಪಲ್ ಹೂ ಆರ್ ವಾಚಿಂಗ್ ದ ರಿಯಾಲಿಟಿ ಶೋ ಅಷ್ಟೇ. ಈಗ ಸುಮ್ಮನೆ ಥಿಂಕ್ ಮಾಡಿ, ಒಬ್ಬ ಕುರುಡ ಬರ್ತಾನೆ, ಅವ್ನ ಕಷ್ಟಗಳನ್ನ ಹೇಳ್ಕೊತಾನೆ, ಆಮೇಲೆ ಈ ಹಾಡು ಹೇಳ್ತಾನೆ, ಅರಳುವ ಹೂವುಗಳೇ ಅಂತ ಹಾಡು ಹೇಳ್ತಾನೆ, ಸೆಲೆಕ್ಟ್ ಆಗ್ತಾನೆ. ಇಷ್ಟೇ ಬ್ರೋ, ಸಿಂಪತಿ, TRP, ಕಲೆಗೆ ಬೆಲೆ ಇಲ್ಲದ ಒಂದು ಶೋ, ರಿಯಾಲಿಟಿ ಶೋ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನು ರಿಯಾಲಿಟಿ ಇಲ್ಲ ಲೈಫಲ್ಲಿ, ದೇವರನೇ ರಿಯಾಲಿಟಿ ಇಲ್ಲ. ವೆನ್ ಯು ಮೀಟ್ ಅ ಪರ್ಸನ್ ದೇರ್ ಇಸ್ ಅ ರಿಯಾಲಿಟಿ. ಆನ್ಲೈನಲ್ಲಿ ರಿಯಾಲಿಟಿ ಇಲ್ಲ, ಮೀಡಿಯಾದಲ್ಲಿ ರಿಯಾಲಿಟಿ ಇಲ್ಲ, ಎಲ್ಲ ಸುಳ್ಳೆ. ನಿಮ್ಮ ಕಣ್ಣಿಂದ ಏನು ನೋಡಿದ್ದೀರಾ ಅದೇ ಸತ್ಯ. ನೀ ಇನ್ನೂ ಈ ಪ್ರಪಂಚ ಸರಿಯಾಗಿ ನೋಡಿಲ್ಲ. ಇಲ್ಲಿ ನೋಡು, ಈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈ ಪ್ರಪಂಚ ಸರಿಯಾಗಿ ನೋಡು, ನಿಜವಾದ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ. ಸತ್ಪ್ರಜೆಗಳ ಈಗಾರು ನಮ್ಮ ಬಾಸ್ ಹೇಳ್ದಂಗೆ ಸ್ವಲ್ಪ ಕೂಲಿಂಗ್ ಗ್ಲಾಸ್ ಹಾಕೊಂಡು ಜಗತ್ತನ್ನ ನೋಡಿ, ರಿಯಲ್ ಜಗತ್ತು ಕಾಣಿಸುತ್ತೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಿದ್ದೀನಿ. ಕೊನೆಗೆ ವಿಡಿಯೋ ನೋಡಾದ್ಮೇಲೆ ಸ್ವಲ್ಪ ಶೇರು ಸಬ್ಸ್ಕ್ರೈಬ್ ಮಾಡಿ. ಈ ಥರನೇ ಕಂಟೆಂಟ್ ಮಾಡ್ತೀವಿ. ಇಂತಿ ನಿಮ್ಮ ಪ್ರೀತಿಯ ನಾನು ಕಚರ, ನಾನು ಲೋಫರ್, ತೊಟ್ಟಿ, ಪಾಪಿ, ವರ್ಷ ನನ್ನ ಮಗ. ಏನಿವಾಗ